ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತದ ಮಹತ್ವದ ಬಗ್ಗೆ ಆಯುರ್ವೇದ ಮತ್ತು ವೈದ್ಯಕೀಯ ಜ್ಞಾನ ತಿಳಿಸುವಂತಹ ಅದ್ಭುತ ರಹಸ್ಯಗಳನ್ನು ತಿಳಿಯುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಶಾಸ್ತ್ರಗಳು ಕೊಡುವಂತಹ ವಿವರಣೆ ಅದ್ಭುತವಾದದ್ದು. ಶಾಸ್ತ್ರದ ಪ್ರಕಾರ 24 ಗಂಟೆಗಳ ಒಂದು ದಿನವನ್ನು 30 ಮುಹೂರ್ತಗಳಾಗಿ ವಿಂಗಡಿಸಲಾಗಿದೆ. ಹಗಲಿನಲ್ಲಿ 15 ಮುಹೂರ್ತಗಳು ಹಾಗೂ ರಾತ್ರಿಯಲ್ಲಿ 15 ಮುಹೂರ್ತಗಳು. ಪ್ರತಿಯೊಂದು ಮುಹೂರ್ತಕ್ಕೂ 48 ನಿಮಿಷಗಳ ಕಾಲಾವಧಿ. ಬೆಳಗಿನ ಸೂರ್ಯೋದಯದ ಹಿಂದಿನ 48 ನಿಮಿಷಗಳ ಮುಹೂರ್ತಕ್ಕೆ ಸಮುದ್ರ ಹತ್ತಲು, ಅದರ ಹಿಂದಿನ 48 ನಿಮಿಷಗಳ ಮುಹೂರ್ತಕ್ಕೆ ಬ್ರಾಹ್ಮ ಮುಹೂರ್ತ ಅಂತಲೂ ಹೆಸರಲಾಗಿದೆ. ಈ ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಉದಾಹರಣೆಗೆ ಸೂರ್ಯೋದಯದ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಅಂದರೆ ಬ್ರಹ್ಮ ಮುಹೂರ್ತದ ಸಮಯ ಬೆಳಿಗ್ಗೆ 4:24ರಿಂದ 12 ನಿಮಿಷದವರೆಗೆ ಇರುತ್ತದೆ. ಬೇಸಿಗೆ, ಮಳೆ ಮತ್ತು ಚಳಿಗಾಲದಲ್ಲಿ ಸೂರ್ಯೋದಯದ ಸಮಯದಲ್ಲಿ ವ್ಯತ್ಯಾಸ ಆಗುವುದಿಲ್ಲ. ಬ್ರಹ್ಮ ಮುಹೂರ್ತದ ಸಮಯ ಬದಲಾಗುತ್ತದೆ. ಬ್ರಹ್ಮ ಶಬ್ದದ ಅರ್ಥ ಹೊಸ ಥರದ ಸೃಷ್ಟಿ. ಬ್ರಹ್ಮ ಮುಹೂರ್ತ ಅಂದರೆ ಹೊಸ ಸೃಷ್ಟಿಸುವ ಸಮಯ ಅಂತ. ಹಾಗಾದರೆ ಬ್ರಹ್ಮ ಮುಹೂರ್ತಕ್ಕೆ ಏಕೆ ಇಷ್ಟೊಂದು ಪ್ರಾಮುಖ್ಯತೆ? ಆಯುರ್ವೇದದ ಪ್ರಕಾರ ನಮ್ಮ ಶರೀರ ವಾತ, ಪಿತ್ತ, ಕಫ ಅನ್ನುವಂತಹ 3 ದೋಷಗಳಿಂದ ಉತ್ಪತ್ತಿಯಾಗಿದೆ. ಪ್ರತಿಯೊಂದು ದೋಷಗಳು ನಮ್ಮ ಶರೀರದ ಮಂಡಲ ಮತ್ತು ಮನಸ್ಸನ್ನು ಬೇರೆ ಬೇರೆ ರೀತಿಯಲ್ಲಿ ಚಲಾಯಿಸುತ್ತೆ. ದೇಹ ಮತ್ತು ಮನಸ್ಸಿನ ಪೂರ್ಣ ಆರೋಗ್ಯಕ್ಕೆ ಈ ದೋಷಗಳಲ್ಲಿ ಸಮತೋಲನ ಅತಿ ಮುಖ್ಯ. ಇದರಲ್ಲಿ ಅತ್ಯುತ್ತಮ ಪ್ರಮುಖವಾದ ದೋಷವೇ ವಾತ ದೋಷ. ಶರೀರದಲ್ಲಿ ಉಂಟಾಗುವಂಥ ಎಲ್ಲ ಅರಿವುಗಳಲ್ಲಿ ಅಂದರೆ ಉಸಿರಾಟ, ಜೀರ್ಣಕ್ರಿಯೆ, ರಕ್ತ ಪರಿಚಲನೆ, ಕೀಲುಗಳ ಚಲನೆ ಹಾಗೆ ಆಲೋಚನೆಗಳಿಗೆ ಇದಕ್ಕೆಲ್ಲ ವಾತವೇ ಕಾರಣ ಆಗಿರುತ್ತದೆ. ಆಯುರ್ವೇದದ ಪ್ರಕಾರ ಕಫ ದೋಷದ ವ್ಯತ್ಯಾಸಗಳಿಂದ ಆಯುರ್ವೇದದ 20ರಷ್ಟು ರೋಗಗಳು ಉತ್ಪತ್ತಿಯಾದರೆ, ಪಿತ್ತ ದೋಷದ ಪ್ರಕಾರ ವ್ಯತ್ಯಾಸದಿಂದ 40ರಷ್ಟು ರೋಗಗಳು, ಹಾಗೆ ವಾತಾದೋಷಗಳಲ್ಲಿ ಉಂಟಾಗುವ ವ್ಯತ್ಯಾಸದಿಂದ 80ಕ್ಕೂ ಹೆಚ್ಚು ರೋಗಗಳು ಉಂಟಾಗುತ್ತವೆ ಅಂತ ಹೇಳುತ್ತದೆ. ಆಯುರ್ವೇದದ ಮುಖ್ಯವಾಗಿ ಮಾನಸಿಕ ರೋಗಗಳ ಮೂಲ ವಾತ ದೋಷದಲ್ಲಿ ಉಂಟಾಗುವಂಥ ವ್ಯತ್ಯಾಸಗಳಿಂದ. ವಾತವು ಮನಸ್ಸಿನ ಚಟುವಟಿಕೆಗಳಿಗೆ ಕಾರಣ. ಮನಸ್ಸಿನ ಉತ್ಪತ್ತಿ ವಾಯು ತತ್ವ ಅಥವಾ ಆಕಾಶ ತತ್ವದ ವಾತದಲ್ಲಿ ಉಂಟಾಗುವ ವ್ಯತ್ಯಾಸದಿಂದ ಮನಸ್ಸಿಗೆ ತೆರಳುವಿಕೆ, ಬೇಸರ, ಆಲಸ್ಯ, ಜಡತ್ವ ಭಾವದ ವಿಕಾರ, ಖಿನ್ನತೆ, ಉಂಟಿತನ, ಸಂಹಾರದಲ್ಲಿ ಅಂದರೆ ಕಮ್ಯುನಿಕೇಷನ್ಸ್ ಅಲ್ಲಿ ಕೊರತೆ ಉಂಟಾಗುವಂತಹದ್ದು. ಹಲವಾರು ಸಮಸ್ಯೆಗಳು ಉಂಟಾಗುತ್ತವೆ. ಹಾಗಾದರೆ ಬ್ರಾಹ್ಮಿ ಮುಹೂರ್ತಕ್ಕೂ ವಾತಕ್ಕೂ ಏನು ಸಂಬಂಧ ಅನ್ನೋದಾದರೆ, 2ರಿಂದ ಬೆಳಗಿನ ಜಾವ 6ರವರೆಗೆ ವಾತ ಪ್ರಧಾನವಾದ ಬ್ರಾಹ್ಮಿ ಮುಹೂರ್ತದ ಸಮಯ ಹೇಳುವುದರಿಂದ ಶರೀರದಲ್ಲಿ ವಾತ ಪ್ರಕೃತಿ ಚುರುಕಾಗಿ ಆಂತರಿಕ ಚಲನೆ ಸರಾಗವಾಗಿ ಆಗುವುದರಿಂದ ಜೀರ್ಣಾಂಗ ವ್ಯವಸ್ಥೆ ಶುದ್ಧವಾಗುತ್ತದೆ, ಮನಸ್ಸು ಶಾಂತವಾಗುತ್ತದೆ, ಹ್ಯುಮಿಡಿಟಿ ಪವರ್ ಹೆಚ್ಚಾಗುತ್ತದೆ. ಶರೀರದ ಅತ್ಯುತ್ತಮ ಮುಖ್ಯವಾದ ನಿರ್ನಾಳ ಗ್ರಂಥಿಯು ಉತ್ಪತ್ತಿ ಮಾಡುವಂತಹ ಹಾರ್ಮೋನ್ ಶರೀರದಲ್ಲಿ ಮೂಡಿ ಸೈಬಲೈಸರ್ ಆಗಿ ಕೆಲಸ ಮಾಡುತ್ತದೆ. ಮನೋವೈಜ್ಞಾನಿಕ ಪುಸ್ತಕಗಳನ್ನು ಬರೆದಿರುವಂತಹ ಮೈಂಡ್ ಪ್ರೋಗ್ರಾಮಿಂಗ್ ಕೋರ್ಸ್ಗಳನ್ನು ಜಗತ್ತಿನ ಅತ್ಯಂತ ನಡೆಸುತ್ತಿರುವಂತಹ ಡಾಕ್ಟರ್ ಜೋ ಡಿಸ್ಪ್ಯಾಡ್ ಮಿರಾಕಲ್ ಮಾಲಿಕ್ಯೂಲ್ ಅಂತಲೇ ಅವರು ಕರೆದಿದ್ದಾರೆ. ಭಾರತದಲ್ಲಿ ಇವರ ಸ್ರವಿಕೆ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿದ್ದು, ನಮ್ಮ ಮೆದುಳಿನ ಸಂರಚನೆಯನ್ನು ಬದಲಾಯಿಸಲು ಮೈಂಡ್ ಪ್ರೋಗ್ರಾಮಿಂಗ್ ಹಾಗೂ ವೈಡ್ ರೀಪ್ರೋಗ್ರಾಮ್ ಮಾಡಲು ಝೀರೋ ಟ್ರಾಫಿಕ್ ಇರುವಂತಹ ಒಂದು ಅತ್ಯದ್ಭುತವಾದ ಸಮಯ. ಇದು ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಯೋಗ ಅಂಡ್ ಅಲೈಡ್ ಸೈನ್ಸ್ ಸಂಶೋಧನೆಯಲ್ಲಿ ತಿಳಿದು ಬಂದಿದೆ. ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ವಾತಾವರಣದಲ್ಲಿ ನೀಟ್ ಆಕ್ಸಿಜನ್ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಇದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಜೊತೆ ಸೇರಿ ಆಕ್ಸಿಮೋಗ್ಲೋಬಿನ್ ಉತ್ಪತ್ತಿಗೆ ಸಹಾಯ ಮಾಡುತ್ತದೆ. ಇದರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದರ ಜೊತೆಗೆ ಶರೀರದಲ್ಲಿ ಆಸಿಡ್ ಲೆವೆಲ್ ಬ್ಯಾಲೆನ್ಸ್ ಮಾಡುತ್ತದೆ.
ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ವೃದ್ಧಿ ಮಾಡುತ್ತದೆ. ಇತ್ತೀಚೆಗೆ ನಡೆದ ಕೆಲವು ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಆಕ್ಟಿವ್ ಆಗಿರುವಂತಹ ಜನರಲ್ಲಿ ಡಯಾಬಿಟಿಸ್ ಮತ್ತು ಒಬಿಸಿಡಿ ಸಮಸ್ಯೆಗಳು ತೀರಾ ಕಮ್ಮಿ. ಇದು ಅವರ ಶರೀರದಲ್ಲಿ ಆಕ್ಸಿಡೇಟಿವ್ ಸ್ಲೈಡ್ಸ್ ಕಡಿಮೆಯಾಗಿ ಏಜಿಂಗ್ ಪ್ರೊಸೆಸ್ ಅಂದರೆ ವೃದ್ಧಾಪ್ಯ ಚಿಹ್ನೆಗಳು ನಿಧಾನವಾಗುತ್ತದೆ ಅನ್ನುವಂತಹ ಅಂಶಗಳು ಪತ್ತೆಯಾಗಿವೆ. ಆಯುರ್ವೇದದ ಅಷ್ಟಾಂಗ ಹೃದಯ ಗ್ರಂಥದ ಪ್ರಕಾರ ಶರೀರದಲ್ಲಿ ರೋಗ ನಿರೋಧಕತೆ ಹೆಚ್ಚಾಗಿ ದೀರ್ಘಾಯುಷ್ಯ ಪ್ರಾಪ್ತಿಗೆ ಸಹಕಾರಿಯಾಗುತ್ತದೆ. ಹಾಗೆ ಸಮವೇದದ ಪ್ರಕಾರ ಆಧ್ಯಾತ್ಮಿಕ ಸಾಧನೆಗಳಿಗೆ ಇದು ಅತ್ಯಂತ ಪ್ರಶಸ್ತವಾಗಿರುವಂತಹ ಸಮಯ ಎಂದು ಋಗ್ವೇದದ ಪ್ರಕಾರ ಬ್ರಾಹ್ಮಿ ಮುಹೂರ್ತದ ಉಪಯೋಗದಿಂದ ವ್ಯಕ್ತಿಯು ಸುಖಿ, ವೀರ್ಯವಂತ ಹಾಗೂ ಜೀವನದಲ್ಲಿ ಯಶಸ್ಸನ್ನು ಪಡಿತಾನೆ ಅಂತಲೂ ಆಯುರ್ವೇದದ ಪ್ರಕಾರ ಮಾನಸಿಕ ಒತ್ತಡ, ಚಿಂತೆ ಆಗಿದ್ರೆ ಮಾನಸಿಕ ಸಮಸ್ಯೆಗಳು ದೂರವಾಗುತ್ತಾ ಅಂತಲೂ ಉಲ್ಲೇಖಿಸಲಾಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ರೆಯನ್ನು ತ್ಯಾಗ ಮಾಡುವುದರಿಂದ ವಿದ್ಯೆ, ಬುದ್ಧಿ, ಬಲ ಸಿಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪರಿಸರದಲ್ಲಿ ಸಕಾರಾತ್ಮಕ ತರಂಗಗಳು ಹೆಚ್ಚಾಗಿದ್ದು ಪ್ರದೂಷಣೆ ಕಡಿಮೆ ಇದ್ದು ಶುದ್ಧವಾದ ಗಾಳಿಯ ಸೇವನೆಯಿಂದ ಶ್ವಾಸಕೋಶದ ಆರೋಗ್ಯ ವೃದ್ಧಿಯಾಗಿ ಮೆದುಳು ವಿಕಾಸವು ಶರೀರದ ಎಲ್ಲ ಜೀವಕೋಶಗಳು ಶಕ್ತಿ ಸಂಚಲನ ಆಗುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಏನೆಲ್ಲ ಮಾಡಬಹುದು ಅಂದರೆ ಮೊದಲನೇದಾಗಿ ಧ್ಯಾನ, ಅಧ್ಯಯನ, ಹೊಸ ವಿಷಯಗಳ ಕಲಿಕೆ, ಆತ್ಮನಿರೀಕ್ಷಣೆ, ಕೃತಜ್ಞತೆ ಅರ್ಪಣೆ, ಮಂತ್ರ, ಅನುಷ್ಠಾನ, ಅಟ್ರಾಕ್ಷನ್, ಮ್ಯಾರಿಡ್ ಫೆಸ್ಟಿವಲ್ ಈ ಥರ ಎಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಇದು ಅತ್ಯಂತ ಪ್ರಶಸ್ತವಾದ ಸಮಯ. ಬ್ರಾಹ್ಮಿ ಮುಹೂರ್ತದಲ್ಲಿ ಏನನ್ನು ಮಾಡಬಾರದು ಅನ್ನೋದಾದರೆ ಸಕಾರಾತ್ಮಕ ಆಲೋಚನೆಗಳನ್ನು ಮಾಡಬಾರದು. ಆಹಾರ ಸೇವನೆ ನಿಷಿದ್ಧ, ದೈಹಿಕ ವ್ಯಾಯಾಮ ನಿಷಿದ್ಧ. ಬ್ರಾಹ್ಮಿ ಮುಹೂರ್ತದ ಮುಂದಿನ ಅಂದರೆ ಸೂರ್ಯೋದಯದ ಸಮಯದಲ್ಲಿ 48 ನಿಮಿಷಗಳು ಬರುವಂಥ ಸಮುದ್ರ ಶಾರೀರಿಕ ವ್ಯಾಯಾಮ, ಯೋಗಾಸನ, ಪ್ರಾಣಾಯಾಮ ಮಾಡಲು ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಭಿಮುಖವಾಗಿ ನಮಸ್ಕಾರವನ್ನು ಮಾಡುವುದರಿಂದ ಸೂರ್ಯನ ಕಿರಣಗಳು ಮೆದುಳಿನ ಫಿನೇಲ್ ಗ್ಲ್ಯಾಂಡ್ ಮೇಲೆ ಸಹಜವಾಗಿ ಬೀಳುವುದರಿಂದ ಅದರಲ್ಲಿ ಸೆರೋಟೋನಿನ್ ಅನ್ನುವಂಥ ಹಾರ್ಮೋನ್ ಉತ್ಪತ್ತಿಯಾಗುತ್ತದೆ. ಇಡೀ ದಿನ ಆಹ್ಲಾದಕರವಾಗಿ ಇರಿಸುತ್ತದೆ ಎಂದು ಹೇಳಲಾಗುತ್ತದೆ. ಯೋಗಶಾಸ್ತ್ರ ಇದ್ದರೆ ತಮ್ಮ ಶರೀರದಲ್ಲಿ ಜೈವಿಕ ಗಡಿಯಾರ ಅಂದರೆ ಸರ್ಕೇಡಿಯಾನ್ ಏನಿದೆ ಅದನ್ನು ರಿಸೆಟ್ ಮಾಡಲು ಸಹ ಉಪಯೋಗಕಾರಿಯಾಗಿದೆ. ದಿನಪೂರ್ತಿ ಆಕ್ಟಿವ್ ಆಗಿರಲು ಸಹಾಯ ಮಾಡುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಗೆ ಇದನ್ನು ಒಂದು ಸಾರಿ ಗಮನಿಸೋಣ. ಹಿಂದಿನ ದಿನದ ರಾತ್ರಿಯ ಭೋಜನ 8 ಗಂಟೆಯ ಒಳಗೆ ಭೋಗಿಸುವುದು, ಹಾಗೆಯೇ ಲಘುವಾದ ಆಹಾರ ಸೇವನೆ, ರಾತ್ರಿ 10ರ ಒಳಗೆ ಮಲಗುವ ಅಭ್ಯಾಸ ಮಾಡಬೇಕು. ಹಗಲಿನ ಸಮಯದಲ್ಲಿ ನಿದ್ರಿಸದೇ ಇರುವುದು ಈ ಎಲ್ಲ ಕಾರಣಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆ ಬದಲಾವಣೆಗಳನ್ನು ನಿಧಾನವಾಗಿ ಅಂದರೆ 21 ದಿನಗಳ ಅಂತರದಲ್ಲಿ ಅಭ್ಯಾಸ ಮಾಡಬೇಕು ಅನ್ನುವುದು ಆಯುರ್ವೇದದ ವಾದ. ಏಕೆಂದರೆ ಆಯುರ್ವೇದ ಪ್ರಕಾರ ನಮ್ಮ ದಿನಚರಿಯಲ್ಲಿ ಮಾಡುವಂಥ ದಿಢೀರ್ ಬದಲಾವಣೆಗಳು ಶರೀರ ಮತ್ತು ಮನಸ್ಸಿನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ವೀಕ್ಷಕರ, ಇವತ್ತಿನ ಈ ಎಲ್ಲ ವಿಡಿಯೋಗಳು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ಎಲ್ಲ ವಿಷಯಗಳು ಕೂಡ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.